ನೋಡೆ ಮಾವ 6000 ಅನ್ನೋದೈತೆ ತಾಡಿಗೆ ನೀ ಬೈಲ್ ಹೇಳು ಚೂರು ಬೆಲೆ ಕೊಡು 600 ಕೊಡ್ತೀನಿ ಬಿಡು ಬೇಡ ಮಾವ ಬೇಡ ನೋಡು ಇದ್ರೆ ಕಮ್ಮಿ ಬೇಡ 18,000 ಹೇಳ್ತಾರೆ ಸರ್ ಇದಕ್ಕೆ. ಹೇಳೋದು ಬೇಡ ಕೇಳೋದು ಬೇಡ. ಎಷ್ಟು ಪೇ? 15,500. 15,500 ಏನು ಮರಿ ಇದೆಷ್ಟು 13? ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮನ್ನು ಇವತ್ತು ಕುರಿ ಸಂತೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕುರಿ ಮೇಕೆಗಳ ಸಂತೆ ಇದು. ಇವತ್ತು ಶುಕ್ರವಾರ ಆಗಿತ್ತು ನಾನು ಹೋದಾಗ. ನಮ್ಮದು ಊರ ಜಾತ್ರೆ ಇದೆ, ಇದೇ 20ನೇ ತಾರೀಕು. ಸೊ ಅದಕ್ಕೋಸ್ಕರ ಮರಿ ತೊಗೋಬೇಕಲ್ಲ, ದೇವ್ರಿಗೆ ಮರಿ ಹೊಡಿಬೇಕಲ್ಲ. ಸೊ ಅದಕ್ಕೋಸ್ಕರ ಕುರಿ ಮೇಕೆಗಳನ್ನು ನಾವು ತೊಗೋಬೇಕಾಗಿದ್ದು ಮೇಕೆನ. ಸೊ ಅದಕ್ಕೋಸ್ಕರ ನಾನು ಹೊರಟಿದ್ದು ಮಾಗಡಿ ಸಂತೆಗೆ. ಸೊ ಬೆಂಗಳೂರಿಂದ ಒಂದು ಆಟೋ ತೊಗೊಂಡು, ನಮ್ಮ ಕಸಿನ್ದೇ ಆಟೋ. ಸೊ ಅದೇ ಕಸಿನ್ ಆಟೋದಲ್ಲಿ ನಾವು ಮಾಗಡಿಗೆ ಹೋದ್ವಿ. ಹೋಗ್ತಾ ಇದ್ದಂಗೆ ಯಪ್ಪ ಏನು ಜನ ಅಂತೀರಾ. ನಮಗೆ ಬೇಕಾಗಿದ್ದು ಒಂದೇ ಒಂದು ಮೇಕೆ. ಇಲ್ಲಿ ಆ ಸಂತೆಯಲ್ಲಿ ನೋಡ್ಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತಲೇ ಅನಿಸ್ಬಿಟ್ಟಿತ್ತು. ಆದರೂ ಫಸ್ಟಿಂದ ಸ್ಟಾರ್ಟ್ ಮಾಡ್ದು. ಹೋಗ್ಬೇಕಾದ್ರೇ ನಮಗೊಂದು ಗಲಾಟೆ ಕಾಣಿಸ್ತು. ಇದು ಆಗಿದ್ದೀನಿ ಬಂದು ಕೊಡ್ತೀನಿ. ಇಲ್ಲ ನೋಡು, ಇಲ್ಲ ಬರೋಣ ನೋಡೋ ನಾವು ಇಲ್ಲ ಬರೋಣ. 14 ಕೊಟ್ಟಾನೆ ಊರಲ್ಲಿ 14 ನೋಡಲ್ಲ ಸ್ವಲ್ಪ ಎಷ್ಟು ಕೊಡೋಣ. ತಾಡಿ 6,000 ಕೊಡೋದ, ತಾಡಿ 6,000 ಬಲವಂತ ಮಾಡಿ ಹಣ್ಣು ಮಾಡಿಬಿಟ್ಟಲ್ಲ ಮೇಲ್ ಬಿಡ್ತಾರೆ ಅಂತ. ಎಷ್ಟಕ್ಕೆ? ನಮ್ಮಿಬ್ಬರನ್ನ ಕೋಟೆ ಅಂತಕ್ಕಂಥವ್ರು ಅಜಂಗ್ ಕೊಡೋಣ. ಇಲ್ಲ 10 ಪೈಸೆ ಕೆಲಸ ಮಾಡ 400 ರೂಪಾಯಿ ಕೊಡು. 100 ರೂಪಾಯಿ ಕೊಡು. 5,500 ಇಲ್ಲ ಕೊಡೋಲ್ಲ ಬಿಡಿ. 5,500 ಕೊಡ್ತೇನೆ ಮತ್ತೆ ಎಷ್ಟು ಕೊಡೋಣ ನೋಡೆ ಮಾವ. 6,000 ಅನ್ನೋದೈತೆ ತಾಡಿಗೆ ನೀ ಬೈಲ್ ಹೇಳು ಅಲ್ಲ ಆ ಕಡೆ ಮಾಡ್ಬೇಕಾಗಿರೋದು. ಇಲ್ಲ ಇಲ್ಲಿ ಬಂದಿದ್ದು ಕೊಡ್ತೀನಿ ಕಾಸು. ನಾವು ಕೆಲಸ ಮಾಡು, ಸಂತೋಷತೆ ಬಿಟ್ಟು ಬಿಡ್ತೀನಿ. 1 ರೂಪಾಯಿ ಕೊಡಲ್ಲ, ಅದು 5 ಪೈಸೆ ಸಿಕ್ಕೋದು ಬೇಡ. 5,500 ಕೊಡೋದಿಲ್ಲ. ನಾನು ಬೇಕು, ದುಡ್ಡು ಬೇಕು. ಕೆಟ್ಟ ಮಾಡಲ್ಲ. 6,000 ತಗೊಂಡು ನಮ್ಮ ಮನೆ ಕಳ್ಸದ ಹೋಗೋಣಪ್ಪ. ನೀನು ಯಾಕೆ ಭಾರಿ ಬೇಜಾರು ಮಾಡ್ಬಿಟ್ಟಪ್ಪ. ನೋಡ ಏನು ಹೇಳ್ತೀನಿ ಕೊಡಲ್ಲ ನೋಡ. ಅಷ್ಟು ಚೂರು ಬೆಲೆ ಕೊಡು. 600 ಕೊಡ್ತೀನಿ ಬಿಡು. ಬೇಡ ಮಾವ ಬೇಡ ನೋಡು ಇದ್ರೆ ಕಮ್ಮಿ ಬೇಡ. 700 ಕೊಡ್ತೀನಿ. ಎಷ್ಟು ಕೊಡೋಣ? 8,000 ಕೊಡ್ತೀನಿ. ಚೆನ್ನಾಗಿರು ಹೇಳ್ತೀನಿ ಬಿಡೋಣ. ನೀ ಖಾಲಿ ಬಿಡ ಹೇಳ್ತೀನಿ. 1 ರೂಪಾಯಿ ಕೊಡೋದು ಬಿಟ್ಟು ಹೇಳ್ತೀನಿ. ಹೇಳ್ತೀನಿ ಬಿಡ. 800 ರೂಪಾಯಿ ಕೊಡಲ್ಲ. ನಿಮ್ಗೆ ಮರ್ಯಾದೆ ಐತೆ ದುಡ್ಡಿಗೆ. ಹೆಂಗ್ಸು ದುಡ್ಡು ನಾನು ಬೇಡವನಪ್ಪ. ನಾನು ನಾಳೆಗೆ ಬೇಡ ನಿಂಗೆ. ಅದು ನನ್ನ ಬೇರೆ ಆಗ್ತೀಯಾ? ನಿನ್ ಸತ್ಯ ಕೊಡೋದನ್ನ ಬೇಡ. ಇಲ್ಲ ನೋಡಿಲ್ಲ ನೀನು. ನನ್ನ ಕೈಲಿ ಹೊರಗೆ ಅದೇ ನೋಡಕ್ಕೈತಿ. ಇಲ್ಲ ಕಣಪ್ಪ ಆಗಲ್ಲ. ಮಾತಾಡು ಚೆನ್ನಾಗಿ ಇರ್ಬೇಕು. ಇಲ್ಲ ನಾ ಕೊಡಲ್ಲ. ಇಲ್ಲ ನೀನು ಹೊಡ್ಕೊಂಡು ನಾನು ಎಷ್ಟು ಕೊಟ್ರಣ್ಣ? ಎಷ್ಟಾದ್ರು ಮರಿ? 5,800 ಕೇಳ್ತಾವೆ. ನೀವು? ನಾವು 6,000. 6,000 1 ರೂಪಾಯಿ ಕಮ್ಮಿ ಇಲ್ಲ. ಕೇಳಿದ್ರಲ್ಲ, ಈ ಹಳ್ಳಿ ಜನರ ಮುಗ್ಧತೆಗೆ ಸಮಾನವಾದದ್ದು ಯಾವುದೂ ಇಲ್ಲ ಬಿಡಿ. ಸೊ ನಾವು ನಮ್ಮ ಕೆಲಸ ನೋಡ್ಕೊಂಡು ಹೊರಟು ನಮ್ಮ ಮೇಕೆ ಬೇಕಿತ್ತಲ್ಲ. ಸೊ ಒಂದು ಡಿಫ್ರೆಂಟ್ ಮೇಕೆ ಕುರಿಗಳು ಅಂತೀರ. ಅಪ್ಪ ನೋಡಿ ಒಂದು ಝಲಕ್ ತೋರಿಸ್ತೀನಿ.
ಕೂಯಿದ್ರೆ ಗೊತ್ತಾಗುತ್ತೆ ಮಟನ್ ಜಾಸ್ತಿ ಬೀಳುತ್ತೆ. ಅರ್ಧ 30 kg ಬಂದು 15 kg ಬೀಳ್ತದೆ. 30 kg ಹೆಣ್ಣು ಮರಿ ಬೇರೆ, ಹೆಣ್ಣು ಮರಿ ನಿಮಗೆ 350 ರೂಪಾಯಿ kg ಲೆಕ್ಕಕ್ಕೆ ಬರುತ್ತೆ. ಸೊ ಈ ಥರ ಡಿಫ್ರೆಂಟ್ ಮೇಕೆ ಕುರಿಗಳನ್ನೆಲ್ಲ ನೋಡಿಕೊಂಡು ನಮ್ಮದು ಹುಡುಕ್ಬೇಕಲ್ಲ. ಸೊ ನಮಗೊಂದು 25 kg ಬೀಳುವಂತಹ ಮಟನ್ ಬೀಳುವಂತಹ ಮೇಕೆ ಬೇಕಿತ್ತು. ಸೊ ಅದನ್ನು ಹುಡ್ಕೊಂಡು ನಮ್ಮ ಕಸಿನ್ನ ಕರ್ಕೊಂಡೋಗಿದೆ, ಏಕೆಂದರೆ ಅವರು ಇದರಲ್ಲೆಲ್ಲ ಪಂಟರು. ಸೊ ಅವರು ಹುಡ್ಕೊಂಡು ತಡ್ಕೊಂಡು ಹೋಗಿ ಹಂಗೂ ಒಂದು ಹಿಡಿದ್ರು. ಚೆನ್ನಾಗಿತ್ತು, ವ್ಯಾಪಾರ ಮಾಡೋಣ ಅಲ್ವಾ, ಬನ್ನಿ. ಎಷ್ಟು? 20 21 ಎಷ್ಟು ಕೆ ಜಿ ಬರ್ತಣ್ಣ? 25 kg 21 20,000 ಹೇಳ್ತಾವ್ರೆ. 25 kg ಬರ್ತಂತೆ. ಕೊಡೋದು ನೀನು ಹೇಳೋಣ ಏನು ರೇಟ್ ಫೈನಲ್ ಅಂತ. ತೂಕ ಹಾಕಿಸ್ಬಿಡೋಣ, ತೂಕದ ಲೈವ್ ವೇಟಲ್ಲಿ ಮಾತಾಡೋಣ. 500 ರೂಪಾಯಿ ಹಂಗ ಕಡಿಮೆ ಮಾಡೋಣ. 500 ರೂಪಾಯಿ 450 ಮಾಡ್ಕೊಳ್ರಿ. ಹಾಕೊಳ್ಳಿ 450 ಮಾಡ್ಕೊಳ್ಳೋಣ. ತೂಕ ಹಾಕ್ಸೋಣ, ಅದೇನು ಬರುತ್ತೆ ಅದು ನೀನು ತಗೊಳ್ಳೋಣ. 450 ಹಾಕೊಳ್ಳೋಣ. ಎಲ್ಲ ಇರುತ್ತೆ ಬಾಣ, ಎಲ್ಲಾನ ತೂಕ ಇಲ್ದಲ್ಲ ಏನಂತ. ಇಷ್ಟು ವರ್ಷ ಅಂತ ತೂಕ ಇಲ್ದಲ್ಲ ಇರ್ತದ. ತೂಕ ಹಾಕಿಸ್ಬಿಡ್ರಿ, ಯಾಕೆ ನಮಗೂ ಬೇಡ ನಿಮ್ಗೂ ಬೇಡ. 450 ಕೊಡೋಣ, ಏನಾಗಲ್ಲ. ಇವಾಗ ತಾನೇ ಮಾತಾಡಿದ್ದೀವಿ. ಸೊ 450 ರೂಪಾಯಿ kgಗೆ ಅದೆಷ್ಟು ಬರುತ್ತೋ ತೂಕ ಹಾಕ್ಸೋದು ಲೈವ್ ಆಗಿ. ಅದೆಷ್ಟು ಬರುತ್ತೋ ಅಷ್ಟು ಇಂಟು 450 ಕೊಡೋದು ಅಂತ ಮಾತಾಡ್ತು. ಅಡ್ವಾನ್ಸ್ ಕೊಡಿ 1,000 ಅಂತ ಅಂದ್ರು. ಓಕೆ ಅಂತ 1,000 ಅಡ್ವಾನ್ಸ್ ಕೊಟ್ಟು ಇದೇ ಮೇಕೆ ನೋಡಿ ಸ್ನೇಹಿತರೆ ಹೇಗಿದೆ, ಎಷ್ಟು ಬರ್ಬೋದು ತೂಕ ನೀವೇ ಗೆಸ್ ಮಾಡಿ. ಸೊ ಇದನ್ನ ತಗೊಂಡು ಹೋಗ್ಬೇಕು ಅಂತ ನಾವು ತಗೊಂಡು ಹೋಗ್ಬೇಕಾದ್ರೇನೆ ಗೊತ್ತಾಗಿದ್ದು ಆ ಮೇಕೆ ಮರಿಗೆ ಏಟಾಗಿದೆ ಅಂತ. ನೋಡಿ ಅಲ್ಲಿ ಕುಂಟ್ತಾ ಇದೆ, ಆ ಕುಡ್ತಾ ಇದೆ ಅಲ್ಲ. ಎಸ್, ಆ ಮೇಕೆ ಮರಿಗೆ ಏಟಾಗಿತ್ತು. ಬೇಡ ಬೇಡ ಬೇಡ, ಕಾಲು ಏಟ್ ಬಿದ್ದೈತೆ. ದೇವ್ರ ಹೊಡಿಯೋದಣ್ಣ, ಬೇಡ ಸುಮ್ಮನೆ. ಸೊ ಆ ಮೇಕೆ ಮರಿ ಬೇಡ, ಕುಣಿಸ್ತಾ ಇದೆ, ಏಟಾಗಿದೆ, ಅದು ದೇವ್ರಿಗೆ ಹೊಡಿಬಾರ್ದು ಅಂದ್ಬಿಟ್ಟು ನಾವೇನು ಮಾಡ್ದು, ಬೇರೆ ಏನು ಸಿಕ್ಕಾಪಟ್ಟೆ ಕುರಿಗಳು ಅಂತೀರ. ಕಾರಣ ಏನು ಗೊತ್ತಾ, ಬಕ್ರೀದ್ ಇದೆ. ಅದಕ್ಕೋಸ್ಕರನೇ ತುಂಬಾ ಕುರಿಗಳು ಬಂದ್ಬಿಟ್ಟಿದ್ವು, ಒಂದಕ್ಕಿಂತ ಒಂದು ಸೂಪರು. ಬಕ್ರೀದ್ ಇರೋದ್ರಿಂದ ನಮ್ಮ ನಮ್ಮ ಕಡೆಯವರು ಬಂದಿದ್ರು, ಏನೇನು ಹೊಡಿಯಕ್ಕೆ ಬಂದಿದ್ರು, ಯಾವ್ಯಾವ ದೇವ್ರಿಗೆ ಹೊಡಿಯಕ್ಕೆ ಬಂದಿದ್ರು ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಇದೆಲ್ಲ ನೋಡಿಕೊಂಡು ನಾವು ಮುಂದೆ ಪಾಸ್ ಆದ್ವಿ. ಯಾವುದಾದ್ರು ಮತ್ತೆ ನಮಗೆ ಮೇಕೆನೆ ಬೇಕಿರೋದ್ರಿಂದ ವಾತಾನೆ, ಅದರಲ್ಲೂ ವಾತಾನೆ ಹೊಡಿಬೇಕು ದೇವ್ರಿಗೆ. ನಿಮಗೆಲ್ಲ ಗೊತ್ತಿರುತ್ತೆ ದೇವ್ರ ಜಾತ್ರೆ ಮಾಡೋರಿಗೆ. ಸೊ ನಾವು ಹುಡ್ಕೊಂಡು ಹೋದಾಗ ನಮಗೆ ಸಿಕ್ಕಿದ್ದು ಈ ಮರಿ. ಒಂದು 19 ಎಷ್ಟು ಕೆ ಜಿ ಬರುತ್ತೆ? 18-20 kg ಬರುತ್ತೆ. 18-20 kg ₹1,000 ರೂಪಾಯಿ. ಏನು ಕೊಡ್ದು 7 ದೇಶ ಕೊಡಲಿಲ್ಲ ಅಣ್ಣ, ಕೇಳೋಣ. ವ್ಯಾಪಾರ ತೂಕ ಹಾಕ್ಸೋಣ. ಎಲ್ಲಿ ಗಂಟ ಕೇಳಿದೆ? 80 ರೂಪಾಯಿ ಹಾಕೋತಿ ಅಣ್ಣ. ಏನು ಕೇಳ್ಕೊತಾ ಇರೋದು ಹಾಕ್ತಾ ಇದ್ರು ಅಷ್ಟೇ. ವಾಪಸ್ 560 ಏನಪ್ಪ 10 ರೂಪಾಯಿ ಜಾಸ್ತಿ ಅಷ್ಟೇ. ಸರಿ 560 ರೂಪಾಯಿ ಹಾಕಪ್ಪ. ಆಯ್ತು, 80 ರೂಪಾಯಿ ಹಾಕೋಣ. ನಿನ್ ಮಾತು ಬೆಲೆ ಇಲ್ಲ. ಇವಾಗ ತಾನೇ 71 ಹಾಲಿ 80. 70 ನಾನು ಹೇಳಿಲ್ಲ, 80 ಹೇಳಿರೋದು. 560 ರೂಪಾಯಿ ಫೈನಲ್ ಹಾಕ್ತೀಯ ಅಣ್ಣ. 80 ರೂಪಾಯಿ ಹಾಕೋತಿ ಅಣ್ಣ. 560 ರೂಪಾಯಿ ಫೈನಲ್ ಹೋಗೋಣ ಸಂತೆ. ಸಂತೆ ಐತೆ, ರಿಟರ್ನ್ ಹಾಕೊಂಡಿವ್ರೆ. 600 ರೂಪಾಯಿನಾಗ ಹಾಕೋ ಅಂತ ಹೇಳಿದ್ರು. 550 ಹೇಳಿದ್ರು 60 ರೂಪಾಯಿಗೆ. ನಾನು 80 ರೂಪಾಯಿನಾಗ ಹಾಕೋ ಅಂತ ಹೇಳ್ತೀನಿ. ನಾನು 560 ರೂಪಾಯಿ ಕೇಳ್ತಾ ಇದ್ದೀನಿ. 80 ರೂಪಾಯಿನಾಗ ಹಾಕೋ ಹೋಗು ಅಂತ. ಇಷ್ಟೇನಾಗ ಇವ್ರದ್ದೇನೋ ತೂಕ ಮಾಡಿ ವಾಪಸ್ ಬೇಡಾದ್ರು, ಅದಕ್ಕೋಸ್ಕರ 550 ಕೇಳಿದ್ವಿ, 5 ರೂಪಾಯಿ ಜಾಸ್ತಿ ಮಾಡಿದ್ದೀನಿ. 60 ರೂಪಾಯಿಗೆ 560 ರೂಪಾಯಿ ಹಾಕೋ ಅಂತ ಹೇಳ್ತಾ ಇರೋದು. 70 ರೂಪಾಯಿಗೆ ಬೇಡ ಬಾಣ. ಏನು 600 ರೂಪಾಯಿ ಇಲ್ಲೇ ಲೈವ್ ಇಟ್ಬಿದ್ರೆ ಒಂದು ಸಾಕಮ್ಮ. ಒಂದ್ ಸಾಕಂತೆ ಅವ್ರಿಗೆ.
ಯಾವ್ದು ಬೇಕು 70 ರೂಪಾಯಿ ಹಾಕೋಣ. ಏ 70 ಜಾಸ್ತಿ ಆಯ್ತಮ್ಮ. ಏನು 10 ರೂಪಾಯಿ ಜಾಸ್ತಿ ಆದ್ರೂ ಒಳ್ಳೆ ಮಾಂಸ ತಿನ್ಬೋದು ಅಷ್ಟೇ. ಅಡ್ವಾನ್ಸ್ ಕೊಟ್ಟಿದ್ದೀವಿ ಇವ್ರಿಗೆ ಆಲ್ರೆಡಿ. ಸೊ ಈ ಮೇಕೆ ತಗೊಂಡ್ವಿ 570 ರೂಪಾಯಿಗೆ ಮಾತಾಡಿದ್ವಿ KGಗೆ. ಅದು ಇವಾಗ ತೂಕ ಹಾಕ್ಸ್ಬೇಕು. ಸೊ ಅಲ್ಲಕ್ಕೆ ತೊಗೊಂಡೋಗೋಕ್ಕೆ ನಾವು ತೊಗೊಂಡು ಹೊರಟ್ವಿ. 570 ಕೊಡ್ಬೋದು ಅನಿಸುತ್ತಾ ವೀಕ್ಷಕರೇ, ಸ್ನೇಹಿತರೆ? ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇದನ್ನೇ ನಾವು ಫಿಕ್ಸ್ ಮಾಡಿಕೊಂಡು ಈ ಮೇಕೆನ ತೂಕ ಮಾಡಿಸೋದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಎಷ್ಟು ಆ ಹೊಟ್ಟೆ ನೋಡಿ, ಆ ಮೇಕೆದು ಹೊಟ್ಟೆ ನೋಡಿದ್ರ ಇದೆಲ್ಲ ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ. ಇಲ್ಲಿ ಹೊಟ್ಟೆ ನೋಡಿ ಎಷ್ಟು ದಪ್ಪ ಮಾಡಿರ್ತಾರೆ. ಸಂತೆಗೆ ಬರೋ ಎಲ್ಲ ಮೇಕೆ ಕುರಿಗಳಿಗೂ ಇದೇ ಪಾಲಿಸಿ ಆಗಿರುತ್ತೆ. ಅದು ಏನು ಅಂತ ನಾನಿವಾಗ ಹೇಳ್ತೀನಿ. ಸೊ ಇದೇ ಮೇಕೆನೇ ನೋಡಿ ನಾನು ನೆನ್ನೆ ತಂದಿದ್ದು. ನಿಮ್ಗೆ ಆವಾಗಲೇ ಹೇಳಿದೆ ಹೊಟ್ಟೆ ಎಷ್ಟು ಸಣ್ಣ ಆಗಿಬಿಟ್ಟಿದೆ ನೋಡಿ. ನೆನ್ನೆ ಎಷ್ಟು ಹೊಟ್ಟೆ ದಪ್ಪ ಆಯಿತು, ಇವತ್ತು ಫುಲ್ ಸಣ್ಣ ಆಗಿಬಿಟ್ಟಿದೆ. ನೆನ್ನೆ ತೂಕ ಮಾಡಿಸಿದಾಗ 32 kg ಬಂತು. ಈಗ ಚಾನ್ಸೇ ಇಲ್ಲ ಇರೋಕ್ಕೆ, ಇನ್ನೂ 4-5 kg ಕಮ್ಮಿ ಬರುತ್ತೆ. ಆದರೆ 32 kgಗೆ ನಾನು ಕೊಟ್ಟಿದ್ದು 17,500. ಅಲ್ಲೇ ಮಾತಾಗಿದ್ದಂಗೆ 570 ರೂಪಾಯಿಗೆ ಒಂದು ಚಿಲ್ಲರೆ ಬಿಟ್ಟು 17,000ವನ್ನು ನಾನು ಕೊಟ್ಟಿದ್ದೀನಿ. ಸೊ ಇನ್ನು 2-3 ದಿನದಲ್ಲಿ ಊರ ಬೈದೆ ಮೇವೆಲ್ಲ ತಂದು ಹಾಕಬೇಕು. ಸೊ ಅದಕ್ಕೆ ನಾನು ಹೋಗ್ಬೇಕೀಗ. ಮುಂದಿನ ವಿಡಿಯೋದಲ್ಲಿ ಇದೇ ಜಾತ್ರೆಗೆ ನಾನಾ ಕಾರಣಗಳಿಗೆ ಜನ ಬಂದಿದ್ರು ಮರಿ ತಗೊಳ್ಳೋಕ್ಕೆ. ಏನೇನಕ್ಕೆ ಬಂದಿದ್ರು ತುಂಬ ಮಜಾ ಇದೆ, ತೋರಿಸ್ತೀನಿ. ಹಾಗೆ ಒಂದಷ್ಟು ವ್ಯಾಪಾರಗಳು ನಡೆದವು, ಸೂಪರ್ ಡೂಪರ್ ವ್ಯಾಪಾರಗಳು ನಡೆದವು, ಕಾಮಿಡಿ ಆಗಿತ್ತು. ಅದನ್ನು ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಎಪಿಸೋಡ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹೇಗಿದೆ ಮೇಕೆ ಅಂತ ಕಮೆಂಟ್ ಮಾಡಿ ಊರ ಬಗ್ಗೆ. ಇದಿಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಬೇಕಿದೆ. ಅದನ್ನು ನಾವು ಬೇರೆ ಕಡೆಯಿಂದ ತರಿಸ್ತಾ ಇದ್ದೀವಿ ಮಟನ್ನು. ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ಮುಂದಿನ ಇದೇ ಪಾರ್ಟ್ B ಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.